ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಬ್ಲೌಸ್ ಬ್ಯಾಕ್ ಅಲ್ಲಿ ಸಖತ್ತಾಗಿರುವಂತಹ ಒಂದು ಶೇಪ್ ನ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾನ್ವಾಸ್ ಹಾಕಿ ಹೇಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಫುಲ್ ಎಂಡ್ ಆಗುವವರೆಗೂ ನೋಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜನವರಿ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. 20 ತರ ನೆಕ್ ಶೇಪ್ಸ್ ಇರುತ್ತೆ, 20 ತರ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ, ಒಂದು ಎಂಬ್ರಾಯ್ಡರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ. ಓಕೆನಾ? ಪ್ರತಿಯೊಂದಕ್ಕೂ ನಿಮ್ಗೆ ಮೆಷರ್ಮೆಂಟ್ಸ್ ಇರುತ್ತೆ ಮತ್ತೆ ನೋಟ್ಸ್ ಇರುತ್ತೆ. ಸೊ ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ. ಇದು ಬಂದು 3ವರೆಯಿಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 3ವರೆಯಿಂದ 4 ತಿಂಗಳು ಕೋರ್ಸ್ಗೆ ನಾನು ಚಾರ್ಜ್ ಮಾಡ್ತಾ ಇರೋದು ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಹಾಗೆ ಯಾರಿಗೆಲ್ಲ ಏನು ಡೌಟ್ಸ್ ಇದೆ ನಿಮ್ಗೆ ಬ್ಲೌಸಸ್ ಅಲ್ಲಿ ಆಗ್ಲಿ ಡ್ರೆಸ್ಸಸ್ ಆಗ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಬೇಕು. ಸೊ ಅದನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಿಮ್ಗೆ ಆ ಡೌಟ್ಸ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಒಂದೊಂದು 2 ನಿಮಿಷದ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಒಂದೊಂದು ಕಮೆಂಟ್ಗೆ ನಾನು ಒಂದೊಂದು ವಿಡಿಯೋ ಮಾಡಿ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ನನ್ನ ಪೇಜ್ನ ಫಾಲೋ ಮಾಡಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗಿ ಸಿಗುತ್ತೆ. ಹಾಗೆ ನಿಮ್ಮ ಡೌಟ್ಸ್ಗೆ ಕ್ಲಾರಿಟಿನೂ ಕೊಡ್ತಾ ಹೋಗ್ತೀನಿ. ಸೊ ಓಕೆನಾ? ಸೊ ಏನೇ ಡೌಟ್ ಇರಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಡೌಟ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಫಸ್ಟಿಗೆ ನಾವು ಇಲ್ಲೊಂದು 3/4 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳೋಣ. ಸೊ ಅದಾದ್ಮೇಲೆ ಇವರ ಬ್ಲೌಸ್ನ ಡೀಪ್. ಸೊ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ ಅಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಇದನ್ನ ಯೂಸ್ ಮಾಡಲ್ಲ. ಒಂದು ತುಂಬಾ ಚೆನ್ನಾಗಿರುವಂತಹ ಶೇಪ್. ಓಕೆನಾ? ಸೊ ಇವ್ರದ್ದು ಬ್ಲೌಸ್ ನಲ್ಲಿ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. ಫಸ್ಟ್ ಈ ಏನ್ ಶೇಪ್ ತೋರಿಸ್ತಾ ಇದೀನಿ ಇದು ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಇವ್ರದ್ದು ಇರೋದು 9.5 ಇಂಚು. ಸೊ ಇವ್ರ ಬ್ಲೌಸ್ ನಲ್ಲಿ ಇರುವಂತದ್ದು 9.5 ಇಂಚು ಡೀಪ್. ಹಾಗೆ ನನಗೆ ಅವರು ಇನ್ನೊಂದು 1/2 ಇಂಚು ಡೀಪ್ ಜಾಸ್ತಿ ಇಡಕ್ಕೆ ಹೇಳಿದ್ದಾರೆ. ಸೊ ಟೋಟಲ್ 10 ಇಂಚು. ಹಾಗೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು. ಸೊ ಟೋಟಲ್ 10.5 ಇಂಚು. 10.5 ಇಂಚ್ಗೆ ಸೊ ಮಾರ್ಕ್ ಮಾಡ್ಕೊಳ್ಳೋಣ. ಸೊ 10.5 ಇಂಚಿಗೆ ಮಾರ್ಕ್ ಹಾಕಿದ್ಮೇಲೆ ನಾವು ಇಲ್ಲೊಂದು ಲೈನ್ ಹಾಕೊಂಡು ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ನಾವು ಬ್ಲೌಸ್ ಕಟ್ ಮಾಡುವಾಗ ಏನ್ ಮೆಷರ್ಮೆಂಟ್ ಇರ್ತೀವಿ ಅಂತ ಅಂದ್ರೆ ಮೇಲ್ಗಡೆ ನಾವು 2.5 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡಿದ್ದೆ. ಕೆಳಗಡೆ ಇವ್ರದ್ದು ಬ್ರಾಡ್ ಬಂದು 3.5 ಇಂಚು. ಓಕೆನಾ? ಸೊ ಹೀಗೆ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಳ್ಳೋಣ ಈ ರೀತಿ. ಸೊ ಈ ರೀತಿ ಲೈನ್ ಹಾಕೊಂಡು ಈಗ ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿಂದ ಒಂದು 2.5 ಇಂಚಿಗೆ ಮಾರ್ಕ್ ಹಾಕೊಂಡು ಒಂದು 3/4 ಇಂಚು ಈ ರೀತಿ ಒಳಗಡೆ ಬರಲಿ. ಆಯ್ತಾ? ಸೊ ನೋಡಿ 2 ಇಂಚು ಇಲ್ಲಿಂದ 3/4 ಇಂಚು ಮೇಲಿಂದ 2.5 ಇಂಚು. ಸೊ ಆ ರೀತಿ ಮೆಷರ್ ಮಾಡ್ಕೊಂಡು ಡೀಪ್ ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ, ಡೀಪ್ ಕಡಿಮೆ ಇದ್ರೆ ಇನ್ನೂ ಸ್ವಲ್ಪ ಮೆಷರ್ಮೆಂಟ್ಸ್ ಕಡಿಮೆ ಆಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿಂದ ಬೇಕಾದ್ರೆ ನೀವು ಒಂದು 1/2 ಇಂಚಷ್ಟು ಆಚೆ ಹೋಗ್ಬೋದು ಬ್ರಾಡ್ ಹಾಕೊಳ್ತೀವಿ ಅಂತ ಅಂದ್ರೆ. ಸೊ ಇವಾಗ ಜಸ್ಟ್ ಈ ಶೇಪಿಗೆ ಸೇರ್ಸೋಣ. ಸೊ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಹೀಗೆ ಇದನ್ನ ಹೀಗಾದ್ರೂ ಅಂದ್ರೆ ಇಲ್ಲಿಗೆ ಸಾಕು. ಇಲ್ಲಿಂದ ನಾವು ಶೇಪ್ ತೆಗಿಯೋಣ ಅನ್ನೋದಕ್ಕಿದು. ಅಥವಾ ಇದು ನಾನು ಬಿಗಿನರ್ಸ್ಗೋಸ್ಕರ ಹೇಳಿದ್ದು. ಬೇಡ ಅಂತ ಅಂದ್ರೆ ಜಸ್ಟ್ ಹೀಗೆ ಶೇಪ್ ಹಾಕ್ತಿವಿ ಅಂದ್ರೆ ಖಂಡಿತ ಹಾಕೊಳ್ಬಹುದು. ಇನ್ನೂ ಸ್ವಲ್ಪ ನಮಗ್ ಬ್ರಾಡ್ ಬೇಕು ಅಂತ ಅಂದ್ರೆ ಇದನ್ನ ಹೀಗೆ ತಗೊಂಡು ಜಸ್ಟ್ ಹೀಗೆ ಇಷ್ಟೇ. ಬ್ರಾಡ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಂಥವ್ರಿಗೆ, ಬ್ರಾಡ್ ನಮ್ಗೆ ಇನ್ನೊಂಚೂರು ಕಡಿಮೆ ಬೇಕು ಅಂತ ಅಂದ್ರೆ ಇನ್ನು ನೋಡಿ ಈ ತರ ಒಳಗಡೆನೂ ಹೋಗ್ಬೋದು ಬ್ರಾಡ್ ಕಡಿಮೆ ಬೇಕು ಅಂದ್ರೆ. ಸೊ ಇಷ್ಟು ಆಪ್ಷನ್ ಇರುತ್ತೆ. ಸೊ ಇದೀಗ ನಾನು ಫೈನಲಿ ಈ ಮಾರ್ಕ್ ನ ತಗೊಳ್ತೀನಿ. ಸೊ ಇವಾಗ ಇದ್ರ ಪಕ್ಕನೆ ನಾನು ಒಂದು 1/2 ಇಂಚ್ ಅಥವಾ 3/4 ಇಂಚು ಮಾರ್ಜಿನ್ ಅಲ್ಲಿ ಇನ್ನೊಂದು ಲೈನ್ ಹಾಕೊಳ್ತೀನಿ.
ಸೊ ಇದ್ರ ಪಕ್ಕನೇ ಕ್ಯಾನ್ವಾಸಲ್ಲಿ ಕವರ್ ಆಗಲಿ, ನಮಗೆ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸೊ ಇಷ್ಟು ನಮಗೆ ಬೇಕು ಕ್ಯಾನ್ವಾಸ್ ಎಕ್ಸ್ಟ್ರಾ. ಈ ರೀತಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲೊಂದು 1/2 ಇಂಚು ಈ ಥರ ಇಟ್ಕೊಳ್ಳಿ, ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಏನು ಮಾಡಿದ್ದೀವಿ ಮಾರ್ಕ್ ಅದ್ರ ಮೇಲೆ ಬರಲಿ. ಅದಾದಮೇಲೆ ಮತ್ತೆ ಇದನ್ನ ಇಟ್ಕೊಳ್ಳಿ. ಬಿಗಿನರ್ಸ್ ಯಾರಾದರೂ ಇದ್ರೆ ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ, ಸೊ ಅದು ಜರುಗಬಾರ್ದು ಆ ಥರ. ನೋಡಿ, ಆಕ್ಚುಲಿ ಇದು ನಿಮ್ಗೆ ಹೀಗೆ ಕಾಣುತ್ತೆ, ಬಟ್ ಇದು ಬ್ರಾಡ್ ಜಾಸ್ತಿನೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ತುಂಬ ಲುಕ್ ಆಗಿ ಬರುತ್ತೆ. ಈಗ ಇದನ್ನ ನಾನು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಳ್ತೀನಿ. ಸೊ ಇದ್ರದ್ದು ಲೈನಿಂಗ್ ಇದೆಯಲ್ಲ, ಸೊ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಬಂದು ಟ್ರಾನ್ಸ್ಪರೆಂಟ್ ಇಲ್ಲ, ಸೊ ಹಾಗಾಗಿ ಎಕ್ಸ್ಟ್ರಾ ಲೈನಿಂಗ್ ಯೂಸ್ ಮಾಡ್ತಿಲ್ಲ. ಸಪೋಸ್ ನಿಮ್ದು ಟ್ರಾನ್ಸ್ಫರ್ ಫ್ಯಾಬ್ರಿಕ್ ಆದ್ರೆ ಏನಿದೆ ಕ್ಯಾನ್ವಾಸ್ ಕಾಣಬಾರ್ದು ಹೊರಗಡೆ, ಆ ಥರ ಕಾಣಿಸುತ್ತೆ ಅಂದರೆ ಫಸ್ಟು ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಇಟ್ಟು ಅಟ್ಯಾಚ್ ಮಾಡಿಕೊಂಡು, ಸೊ ಅದಕ್ಕೆ ನೀವು ಲೈನಿಂಗ್ ಮೇಲೆ ಮತ್ತೆ ಕ್ಯಾನ್ವಾಸ್ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಮೇನ್ ಫ್ಯಾಬ್ರಿಕ್ನ ನೋಡಿ, ಇದು ಕ್ಯಾನ್ವಾಸ್ ಕಾಣಲ್ಲ, ಇದ್ರ ಮೇಲೆ ಕ್ಯಾನ್ವಾಸ್ ಕಾಣಿಸಿದೆ. ಸಪೋಸ್ ನಿಮ್ದು ತುಂಬಾ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಕ್ಯಾನ್ವಾಸ್ ಕಾಣುತ್ತೆ ಅನ್ನೋವಾಗ ಇದು ಎರಡು ಅಟ್ಯಾಚ್ ಮಾಡಿ ಸಪ್ರೇಟ್ ಲೈನಿಂಗ್ ಮೇಲೆ ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈಗ ಇದನ್ನು ಫಸ್ಟ್ ನಾನು ಸೀದಾ ಹಾಕ್ಕೊಳ್ತೀನಿ. ಅದಾದಮೇಲೆ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ತೀನಿ. ಸೊ ಪಿನ್ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರಿದ್ದೀರಾ. ಈಗ ಈ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೊಳ್ಳೋಣ. ಈಗ ಹಾಕಿರೋ ಸ್ಟಿಚ್ ಪಕ್ಕ 1/2 ಇಂಚಷ್ಟು, ಸಾರಿ 1/4 ಇಂಚಷ್ಟು ಬಿಟ್ಟು ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಒಳಗಡೆ ಇರೋ ಫ್ಯಾಬ್ರಿಕ್. ಈಗ ನಾಚ್ ಹಾಕೊಳ್ಳೋಣ. ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಈಗ ಇದನ್ನ ಐರನ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಆಮೇಲೆ ಸ್ಟಿಚ್ ಹಾಕಕ್ ನಮ್ಗೆ ತುಂಬಾ ಈಸಿ ಆಗುತ್ತೆ. ನೋಡಿ, ಐರನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಬಂತು. ಸೊ ಇವಾಗ ಇದ್ರ ಮೇಲೆ ನಾವು ಆರಾಮಾಗಿ ಎಡ್ಜ್ ಸ್ಟಿಚ್ ಹಾಕೊಳ್ಬೋದು, ಅಥವಾ ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಅನ್ನೋರು ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ. ನೋಡಿ, ಇವಾಗ ನಾವೇನು ಪೈಪಿಂಗ್ ಮಾಡಲ್ಲ, ಜಸ್ಟ್ ಇಷ್ಟೇ ಫಿನಿಶಿಂಗ್ ಮಾಡ್ತೀವಿ ಅಂದ್ರೆ ಎಡ್ಜಸ್ ಸ್ಟಿಚ್ ಹಾಕೊಂಬಿಡಿ. ಇಲ್ಲ ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಅಂದ್ರೆ ನೋಡಿ, ನಾನು ಇವಾಗ ಹೇಳ್ತೀನಲ್ಲ ಈ ವಿಧಾನ ಅನುಸರಿಸಿ. ಫಸ್ಟು ಲೈನಿಂಗಿಗೆ ಸುತ್ತ ಸ್ಟಿಚ್ ಹಾಕೊಂಬಿಡಿ.
ಈಗ ಇಲ್ಲಿರುವಂತಹ ಎಕ್ಸ್ಟ್ರಾನೆಲ್ಲ ಕಟ್ ಮಾಡ್ಕೊಂಡ್ಬರೋಣ. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಏನಕ್ಕೆ ನಾನು ಹಾಕ್ಸಿಲ್ಲ ಅಂದ್ರೆ ಡಬಲ್ ಸ್ಟಿಚ್ ಕಾಣಿಸುತ್ತೆ. ಏನಕ್ಕಂದ್ರೆ ಇದು ಫಿನಿಶ್ ಆಗುವಾಗ ಮಾಡಕ್ ಒಂದ್ ಸ್ಟಿಚ್ಚು, ಅದಾದ್ಮೇಲೆ ಥ್ರೆಡ್ ಪೈಪಿಂಗ್ ಮಾಡಕ್ ಒಂದ್ ಸ್ಟಿಚ್ಚು, ಎರಡೆರಡು ಸ್ಟಿಚ್ ಚೆನ್ನಾಗಿ ಕಾಣಲ್ಲ, ಅಸಹ್ಯವಾಗಿರುತ್ತೆ. ಸೊ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕಂತಂದ್ರೆ ನೀವು ಈ ತರನೇ ಮಾಡ್ಬೇಕು. ಸೊ ಇದು ಈಸಿನೇ, ಐರನ್ ಮಾಡ್ಕೊಂಡ್ರೆ ಸ್ಟಿಚ್ ಹಾಕಿರೋ ಲೆವೆಲಲ್ಲೇ ಫಿನಿಶಿಂಗ್ ಬಂದಿರುತ್ತೆ. ಈಗ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋಣ. ನೋಡಿ, ಥ್ರೆಡ್ ಪೈಪಿಂಗ್ ಆಯಿತು. ಸೊ ಫಿನಿಶಿಂಗು ಮತ್ತು ಥ್ರೆಡ್ ಪೈಪಿಂಗ್ ಎರಡು ಒಂದೇ ಸ್ಟಿಚಲ್ಲಿ ಆಗುತ್ತೆ. ಸೊ ಈ ಮೆಥಡ್ ಯೂಸ್ ಮಾಡಿ. ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.